ವಿದ್ಯಾರ್ಥಿಗಳಿಗೆ ಬೆಳಗಿನ ಶುಭೋದಯ. ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ. ನನ್ನ ಹೆಸರು ಎಂ.ಎ. ಉಮೇಶ್ ಬಾಬು. ಶ್ರೀ ಮರುಳಸಿದ್ದೇಶ್ವರ ಸ್ಮಾರಕ ನಾಗಸಮುದ್ರ ಶಿಖರಣ್ಣ ಪ್ರೌಢಶಾಲೆ, ಬೆಂಡೆಕೆರೆ, ಅರಸೀಕೆರೆ ತಾಲೂಕು, ಹಾಸನ ಜಿಲ್ಲೆ. ಇಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದೇನೆ. ವಿದ್ಯಾರ್ಥಿಗಳೇ, ಈ ದಿನ ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಈ ಅಧ್ಯಾಯದ ಅಭ್ಯಾಸವನ್ನು ಮಾಡುವ. ಇಂದಿನ ತರಗತಿಯಲ್ಲಿ ಇದೇ ಅಧ್ಯಾಯದಲ್ಲಿ ನಾವು ಹೈದರಾಲಿ ಮತ್ತೆ ಟಿಪ್ಪು ಸುಲ್ತಾನ್, ಆಂಗ್ಲೋ ಮೈಸೂರು ಯುದ್ಧಗಳು ಅದರ ಬಗ್ಗೆ ತಿಳ್ಕೊಂಡಿದ್ದು. ಹೈದರಾಲಿಯ ಹೋರಾಟ, ಬ್ರಿಟಿಷರೊಂದಿಗೆ ಹೈದರಾಲಿಯ ಹೋರಾಟ, ನಂತರ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಎರಡನೇ ಆಂಗ್ಲೋ ಮೈಸೂರು ಯುದ್ಧಗಳು, ನಂತರದ ಅವಧಿಯಲ್ಲಿ ಬಂದಂತಹ ಹೈದರಾಲಿ ಮಗ ಟಿಪ್ಪು ಸುಲ್ತಾನ್, ಆತನ ಯುದ್ಧ ನೀತಿ, ಬ್ರಿಟಿಷರೊಂದಿಗೆ ಆತನಿಗಿದ್ದಂತಹ ಒಡನಾಟ, ಆತ ಪಾಲ್ಗೊಂಡಂತಹ ಯುದ್ಧಗಳು, ಆತನ ಅಂತ್ಯ, ಕಳೆದು ಉಳಿದಂತಹ ಸಾಮ್ರಾಜ್ಯವನ್ನು ಬ್ರಿಟಿಷರು ಯಾರಿಗೆ ಕೊಟ್ಟು, ಸಂಸ್ಥಾನಗಳು ಯಾವುವು ಅನ್ನೋದನ್ನ ಇಂದಿನ ತರಗತಿಯಲ್ಲಿ ತಿಳ್ಕೊಂಡು ಇದೇ ಅಧ್ಯಾಯದ ಮುಂದುವರೆದಂತಹ ಭಾಗ. ಇದರಲ್ಲಿ ನಾವು ದೊಂಡಿಯ ಭಾಗ, ಕಿತ್ತೂರಿನ ಬಂಡಾಯ. ಈ ಕಿತ್ತೂರಿನ ಬಂಡಾಯದಲ್ಲಿ ರಾಣಿ ಚೆನ್ನಮ್ಮ ಮತ್ತೆ ಸಂಗೊಳ್ಳಿ ರಾಯಣ್ಣ ಇವರ ಬ್ರಿಟಿಷರ ವಿರುದ್ಧದ ಕಾರ್ಯಾಚರಣೆಗಳು, ನಂತರ ಅಮರ ಸುಳ್ಯ ಬಂಡಾಯ, ಸುರಪುರದ ಬಂಡಾಯ, ಅಲಗಲಿಯ ಬೇಡರದ, ಈ ವಿಚಾರಗಳನ್ನ ಈ ಅಭ್ಯಾಸದಲ್ಲಿ ನಾವು ಈ ದಿನ ತಿಳ್ಕೊಳ್ಳಿ. ಮೊದಲನೇದಾಗಿ ದೊಂಡಿಯ ವಾಗ. ಯಾರು ಈ ದೊಂಡಿಯ ವಾಗ? ಈತ 1800 ಈತನ ಒಂದು ಅವಧಿಯಲ್ಲಿ ಒಂದು ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆ ನಡೆದಂತ ಅವಧಿ. ಈತನ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ದೊಂಡಿಯವಾಗ ಆಧುನಿಕ ಕರ್ನಾಟಕದ ಚರಿತ್ರೆಯಲ್ಲಿ ಟಿಪ್ಪುವಿನ ನಂತರ, ಅದರಲ್ಲಿಯೂ ಸಹ ಮುಖ್ಯವಾಗಿ 19ನೇ ಶತಮಾನದ ಪೂರ್ವಾರ್ಧದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿರುದ್ಧ ಕಂಡು ಬಂದಂತಹ ಪ್ರತಿಭಟನೆಗಳು ಮತ್ತು ಬಂಡಾಯಗಳು ಪ್ರಮುಖವಾದಂತಹ ಸ್ಥಾನವನ್ನ ಪಡ್ಕೊಂಡಿವೆ. ಇವುಗಳು ಸಶಸ್ತ್ರ ಬಂಡಾಯಗಳಾಗಿದ್ದವು. ಈ ಸಶಸ್ತ್ರ ಬಂಡಾಯಗಳಲ್ಲಿ ದೊಂಡಿಯ ವಾಗ್ ಈತನ ನಾಯಕತ್ವದಲ್ಲಿ ಕಂಡು ಬಂದಿದ್ದ ಸಶಸ್ತ್ರ ದಂಗೆ ಅತ್ಯಂತ ಪ್ರಮುಖವಾದಂತಹ ಒಂದು ಕಾರ್ಯಾಚರಣೆ ಬ್ರಿಟಿಷರ ವಿರುದ್ಧ ಆಯಿತು. ದೊಂಡಿಯವಾಗ ಈತನ ಜೀವನವನ್ನು ನಾವು ತಿಳಿಯುವುದಾದ್ರೆ, ಈತ ಕರ್ನಾಟಕದ ಚನ್ನಗಿರಿಯ ಪ್ರದೇಶದಲ್ಲಿ ಮರಾಠ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ. ಅವನ ಶೌರ್ಯ ಪರಾಕ್ರಮಗಳಿಂದ ಜನ ಇವನನ್ನ ವಾಗ್ ಅಂತ ಹೇಳ್ತಾರೆ. ವಾಗ್ ಅಂದ್ರೆ ಮರಾಠಿ ಭಾಷೆಯಲ್ಲಿ ಹುಲಿ ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಈತ ಶಾಲಿವಾಹನ ಶಕೆ 1789ರಲ್ಲಿ ಈ ಅವಧಿಯಲ್ಲಿ ಮೈಸೂರಿನ ಹೈದರಾಲಿಯ ಸೈನ್ಯದಲ್ಲಿ ಒಬ್ಬ ಅಶ್ವಾರೋಹಿ ಸೈನಿಕನಾಗಿ ಸೇರಿ ಕಾಲಾನಂತರ ಸೇನಾ ನಾಯಕನ ಅಶ್ವಾರೋಹಿ ಕುದುರೆ ಪಡೆ ಅಶ್ವದಳ ಏನಿದೆ, ಆ ಅಶ್ವದಳದ ಒಂದು ಸಾಮಾನ್ಯ ಸೈನಿಕನಾಗಿ ಹೈದರಾಲಿಯ ಸೇನೆಯಲ್ಲಿ ಸೇವೆಗೆ ಸೇರ್ಪಡೆಯಾಗ್ತಾನೆ. ಅನಂತರ ಅವನ ಶೌರ್ಯ ಮತ್ತು ಪರಾಕ್ರಮಗಳಿಂದ ಹಂತವಾಗಿ ಈತ ಸೇನೆಯ ನಾಯಕನಾದ. ಖಾಸಗಿಯಾಗಿ ಈತ ಒಂದು ಸೈನ್ಯವನ್ನ ಸಜ್ಜುಗೊಳಿಸಿದ. ಇವನು ಟಿಪ್ಪುವಿನ ಸೈನ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ್ದ. ಆತನೊಂದಿಗೆ ಮನಸ್ತಾಪದಿಂದಾಗಿ ಅವನು ಸೆರೆಮನೆ ಸೇರುವಂತಾಯಿತು. ಯಾರು? ದೊಂಡಿಯವಾಗ ಟಿಪ್ಪು ಸುಲ್ತಾನನ ಆಳ್ವಿಕೆಯ ಅವಧಿ. ಟಿಪ್ಪು ಮತ್ತು ದೊಂಡಿಯವಾಗನ ಮನಸ್ತಾಪದ ಹಿನ್ನೆಲೆಯಲ್ಲಿ ಟಿಪ್ಪು ಸುಲ್ತಾನ್ ದೊಂಡಿಯವಾಗನನ್ನ ಸೆರೆಮನೆಗೆ ಅಟ್ಟಿದ. ಆ ನಂತರ ಸೆರೆಮನೆಯನ್ನ ಸೇರುವಂತಾಯಿತು. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ, ಅಂದ್ರೆ ಕೊನೆಯ ಹಂತ, ಟಿಪ್ಪು ಸುಲ್ತಾನನ ಮರಣದ ಅವಧಿಯಲ್ಲಿ ಶ್ರೀರಂಗಪಟ್ಟಣದಲ್ಲಿದ್ದಂತಹ ಪಟ್ಟಣದ ಪತನದ ನಂತರ, ಬ್ರಿಟಿಷರ ವಶವಾದ ನಂತರ ಬ್ರಿಟಿಷರು ಈತನನ್ನ ಸೆರೆಮನೆಯಿಂದ ಬಿಡುಗಡೆಗೊಳಿಸುತ್ತಾರೆ.
ತರುವಾಯ ಇವನು ಒಂದು ಸೈನ್ಯವನ್ನ ಸಂಘಟಿಸಿ ಸೈನಿಕ ಕಾರ್ಯಾಚರಣೆಗಳನ್ನ ಪ್ರಾರಂಭಿಸ್ತಾನೆ. ಈ ರೀತಿಯಾಗಿ ಈತ ಜೀವನ ನಡೆಸುತ್ತಿದ್ದ. ಸೇನೆಯಲ್ಲಿ ಉತ್ತಮ ಸೈನಿಕನಾಗಿ ಸೇವೆಯನ್ನು ಸಲ್ಲಿಸಿ ಹೈದರಾಲಿ, ಆತನ ಮಗ ಟಿಪ್ಪು, ಈತನ ಕಾಲದಲ್ಲೂ ಸಹ ಸೇವೆಯನ್ನು ಸಲ್ಲಿಸಿದಂಥವನು ಯಾರಾಗಿದ್ರು? ದೊಂಡಿಯವಾಗ್. ಈ ಅವಧಿಯಲ್ಲಿಯೇ ಬ್ರಿಟಿಷರ ಒಂದು ಕಾರ್ಯಾಚರಣೆಗಳು, ತಂತ್ರಗಳು, ಕುತಂತ್ರಗಳು ಇವುಗಳನ್ನೆಲ್ಲವೂ ಸಹ ಬಲ್ಲವನಾಗಿದ್ದ ದೊಂಡಿಯವಾಗ್. ನಂತರ ಶ್ರೀರಂಗಪಟ್ಟಣದ ಪತನದ ತರುವಾಯ ಸ್ವತಂತ್ರವಾದಂತಹ ಈತ ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆಯನ್ನು ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತಾ ಹೋಗ್ತಾನೆ. ಏನು ಈತನ ವಿರುದ್ಧ ಈತ ಮಾಡಿದಂತಹ ಬ್ರಿಟಿಷರ ವಿರುದ್ಧದ ಕಾರ್ಯಾಚರಣೆಗಳು? ಮಕ್ಕಳೇ, ಆಗ್ಲೇ ತಿಳ್ಕೊಂಡು ದೊಂಡಿಯವಾಗ ಒಂದು ಸ್ವತಃ ಸೇನೆಯನ್ನ ಸಂಘಟನೆ ಮಾಡಿದ. ಈ ಸೇನೆಯ ನೆರವಿನಿಂದ ಏನ್ ಮಾಡ್ತಾನೆ? ಆತ ಬ್ರಿಟಿಷರ ವಿರುದ್ಧ ಕಾರ್ಯಾಚರಣೆಗಳನ್ನು ಮಾಡ್ತಾನೆ. ಈತನ ಸೇನೆ ದೊಡ್ಡದಾಗಿರಲಿಲ್ಲ. ಅವನು ಟಿಪ್ಪುವಿನ ಸೈನ್ಯದಲ್ಲಿದ್ದಂತ ಅತೃಪ್ತ ಸೈನಿಕರು, ಅಧಿಕಾರದಿಂದ ಮುಕ್ತಗೊಳಿಸಲ್ಪಟ್ಟಂತಹ ಪಾಳೆಗಾರರು ಮೊದಲಾದವರನ್ನ ಸಂಘಟಿಸಿ ಒಂದು ಸೈನ್ಯವನ್ನ ಸುಸಜ್ಜಿತಗೊಳಿಸಿದ್ದ. ಬಂಡಾಯದ ಬಾವುಟವನ್ನ ಹಾರಿಸಿದ ಬ್ರಿಟಿಷರ ವಿರುದ್ಧ. ಶಿವಮೊಗ್ಗ, ಬಿದನೂರಿನ ಕೋಟೆಗಳನ್ನ ವಶಪಡಿಸಿಕೊಂಡ. ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನ ನಡೆಸಿದ. ಗವರ್ನರ್ ಜನರಲ್ ಆಗಿದ್ದಂತಹ ವೆಲ್ಲಸ್ಲಿ ಬಂಡಾಯವನ್ನ ಹತ್ತಿಕ್ಕಲು ಪ್ರಯತ್ನಿಸಿದ. ಕರ್ನಾಟಕದ ಅನೇಕ ಪ್ರದೇಶಗಳು ಬ್ರಿಟಿಷರ ವಶದಲ್ಲಿದ್ದು ಆ ಪ್ರದೇಶಗಳ ಮೇಲೆ ದಾಳಿಯನ್ನ ಮಾಡಿ ಅವುಗಳನ್ನ ಬ್ರಿಟಿಷರ ವಶದಲ್ಲಿದ್ದಂಥವನ್ನ ಗೆದ್ದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಹೋದ. ಅನೇಕ ಪ್ರದೇಶಗಳಲ್ಲಿ ಈತನ ಕಾರ್ಯಾಚರಣೆ ಯಶಸ್ವಿಯಾಯಿತು. ಆದರೆ ಚಿತ್ರದುರ್ಗದ ಮೇಲೆ ಮಾಡಿದಂತಹ ಈ ಒಂದು ಸೈನಿಕ ಕಾರ್ಯಾಚರಣೆ ಸಾಕಷ್ಟು ಫಲವನ್ನ ನೀಡಲಿಲ್ಲ, ವಿಫಲ ಆಯಿತು. ಈತನ ಕಾರ್ಯಾಚರಣೆಯನ್ನು ಮನಗಂಡಂತಹ ಬ್ರಿಟಿಷ್ ಗವರ್ನರ್ ಜನರಲ್ ವೆಲ್ಲಸ್ಲಿ ಬಂಡಾಯವನ್ನ ಹತ್ತಿಕ್ಕಲು ಪ್ರಯತ್ನವನ್ನ ಮಾಡಿದ. ದೊಂಡಿಯ ನಿಯಂತ್ರಣದಲ್ಲಿದ್ದಂತಹ ಶಿವಮೊಗ್ಗ, ಹೊನ್ನಾಳಿ, ಹರಿಹರ ಮೊದಲಾದವುಗಳ ಮೇಲೆ ಆಕ್ರಮಣವನ್ನ ನಡೆಸಿದರು ಬ್ರಿಟಿಷರು. ದೊಂಡಿಯ ತನ್ನ ನೆಲೆಯನ್ನ ಕಳೆದುಕೊಂಡನು ಈ ಒಂದು ದಾಳಿಯಿಂದ. ಶಿಕಾರಿಪುರವನ್ನ ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೊಂಡಿಯ ನಿಜಾಮನ ಹತೋಟಿಯಲ್ಲಿದ್ದಂತಹ ಗುತ್ತಿಯ ಕಡೆಗೆ ಪಲಾಯನಗೈದ. ಆಗ ನಿಜಾಮನು ಗುತ್ತಿಯನ್ನು ಸಹ ಮುತ್ತಿದಾಗ ಅನಿವಾರ್ಯವಾಗಿ ದೊಂಡಿಯ ಮರಾಠರ ಪ್ರದೇಶಕ್ಕೆ ಪಲಾಯನ ಮಾಡಬೇಕಾಗಿ ಬಂತು. ಮರಾಠರ ಸೈನ್ಯ ಅವನನ್ನ ಸೋಲಿಸಿ ಅವನ ಶಸ್ತ್ರಾಸ್ತ್ರಗಳನ್ನು ಮತ್ತೆ ಒಂಟೆ ಮತ್ತೆ ಆನೆಗಳನ್ನ ವಶಪಡಿಸಿಕೊಂಡ್ರು. ಇಂತಹ ಸಂದರ್ಭದಲ್ಲೂ ಸಹ ದೊಂಡಿಯ ತನ್ನ ಧೈರ್ಯ ಹೊಂದಲಿಲ್ಲ. ಧೃತಿಗೆಡದೆ ದೊಂಡಿಯ ತನ್ನ ಹೋರಾಟವನ್ನ ಮುಂದುವರಿಸ್ತಾ ಹೋದ. ಈ ರೀತಿ ಸೇನೆ, ಶಸ್ತ್ರಾಸ್ತ್ರಗಳು, ಗಜಪಡೆ, ಅಶ್ವಪಡೆ ಇವೇನೂ ಇಲ್ಲದೆ ಇದ್ರೂ ಸಹ ಎದೆಗುಂದದಂತಹ ದೊಂಡಿಯ ಬ್ರಿಟಿಷರ ವಿರುದ್ಧ ತನ್ನ ಕಾರ್ಯಾಚರಣೆಯನ್ನ ಮುಂದುವರಿಸ್ತಾ ಹೋದ. ಅನೇಕ ಅತೃಪ್ತ ಪಾಳೆಯಗಾರರು ದೊಂಡಿಯಾನಿಗೆ ಪ್ರೋತ್ಸಾಹವನ್ನು ನೀಡಿದರು. ಮಲಬಾರಿನ ಮಾಹಿಯಲ್ಲಿದ್ದಂಥ ಫ್ರೆಂಚರು ಆತನಿಗೆ ಸಹಾಯ ಹಸ್ತವನ್ನ ನೀಡಿದರು. ಹರಿಹರ, ಚಿತ್ರದುರ್ಗ, ಶಿಕಾರಿಪುರ, ಸವಣೂರು, ರಾಣೆಬೆನ್ನೂರು, ಕಿತ್ತೂರು ಮತ್ತು ಲೊಂಡ ಹೀಗೆ ವಿಶಾಲವಾದಂತಹ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರ ಸೈನ್ಯ ಆತನನ್ನ ಹಿಂಬಾಲಿಸಿತು. ಶಿರಹಟ್ಟಿಯನ್ನ ತನ್ನ ಸುಪರ್ದಿಗೆ ತೆಗೆದುಕೊಂಡಂತ ಬ್ರಿಟಿಷ್ ಸೈನ್ಯ ದೊಂಡಿಯಾನ ಸೈನ್ಯದ ಅನೇಕ ಸೈನಿಕರನ್ನ ಹತ್ಯೆ ಮಾಡಿತು. ಈ ರೀತಿ ದೊಂಡಿಯವಾಗನ ಒಂದು ವಿರುದ್ಧದ ಕಾರ್ಯಾಚರಣೆ ಯಶಸ್ವಿಯಾಗ್ತಾ ಹೋಯಿತು. ದೊಂಡಿಯಾನ ಅಂತ್ಯ ಹೇಗಾಯಿತು ಅದನ್ನು ತಿಳ್ಕೊಳ್ಳೋಣ. ದೊಂಡಿಯವಾಗ
ಧೈರ್ಯಗೊಂಡಂತಹ ಬ್ರಿಟಿಷರ ವಿರುದ್ಧ ಕೊನೆಯವರೆಗೂ ಹೋರಾಟ ಮಾಡಿದಂತಹ ಮಹಾನ್ ಹೋರಾಟಗಾರ. ಎಷ್ಟೇ ಬ್ರಿಟಿಷರ ಕಾರ್ಯಾಚರಣೆಯನ್ನ ಮಾಡಿದ್ರೂ ಸಹ ಇವುಗಳನ್ನೆಲ್ಲವನ್ನೂ ಸಹ ಏಕಾಂಗಿಯಾಗಿ ಯಶಸ್ವಿಯಾಗಿ ಧೈರ್ಯದಿಂದ ಹತ್ತಿಕ್ಕಿದಂತವನು ದೊಂಡಿಯ. ಈತನ ಅಂತ್ಯದ ದಿನಗಳನ್ನು ನಾವು ಗಮನಿಸೋದಾದ್ರೆ ಆಗಿನ ಗವರ್ನರ್ ಜನರಲ್ ಆದಂತಹ ಲಾರ್ಡ್ ವೆಲ್ಲಸ್ಲಿ, ಪುಸ್ತಕದಲ್ಲಿ ಲಾರ್ಡ್ ವೆಲ್ಲಸ್ಲಿ ಅಂತಾನೆ ಉಲ್ಲೇಖ ಮಾಡಲಾಗಿದೆ. ಆದ್ರೆ ನಾನು ಆ ಲಾರ್ಡ್ ಅನ್ನುವಂಥ ಪದವನ್ನು ಬಿಡ್ತಿದ್ದೀನಿ, ವೆಲ್ಲಸ್ಲಿ ಎನ್ನುವಂತ ಪದವನ್ನು ಮಾತ್ರ ತೆಗೆದುಕೊಳ್ತಿದ್ದೀನಿ. ವೆಲ್ಲಸ್ಲಿ ಆತನಿಗೆ ಅಂತ್ಯವನ್ನ ಹಾಡಲು ನಿರ್ಧರಿಸಿದ. ದೇಶೀಯ ಸಂಸ್ಥಾನಗಳ ರಾಜರ ಸಹಾಯವನ್ನ ಬ್ರಿಟಿಷರು ಕೋರಿದ್ರು. ಶಿಕಾರಿಪುರದ ಕೋಟೆಯನ್ನ ಪುನಃ ಗೆದ್ದುಕೊಂಡ ದೊಂಡಿಯಾನ ಸೈನ್ಯವನ್ನ ಬ್ರಿಟಿಷ್ ಸೈನ್ಯ ಚದುರಿಸಿತು. ತುಂಗಭದ್ರಾ ಮತ್ತು ಮಲಪ್ರಭಾ ನದಿಗಳ ನಡುವಿನ ಪ್ರದೇಶದ ವಿಶಾಲವಾದಂತಹ ಭೂಪ್ರದೇಶದಲ್ಲಿ ನಿರ್ಭೀತಿಯಿಂದ ಸಂಚರಿಸುತ್ತಿದ್ದಂತ ದೊಂಡಿಯಾನ ಸೈನ್ಯವನ್ನ ಸೋಲಿಸಲು ಬ್ರಿಟಿಷರು ಪ್ರಯತ್ನಿಸಿದರು. 4 ದಿಕ್ಕುಗಳಿಂದಲೂ ಸಹ ಆತನನ್ನ ಬ್ರಿಟಿಷರ ಸೈನ್ಯ ಸುತ್ತುವರಿಯಿತು. ರಾಯಚೂರಿನಿಂದ ಹೊರಟಂತಹ ಆತನನ್ನ ಬ್ರಿಟಿಷರ ಸೇನೆ ಹಿಂಬಾಲಿಸಿತು. ನಿಜಾಮ ಮತ್ತೆ ಮರಾಠ ಸೈನ್ಯದ ನಡುವೆ ಸಿಲುಕಿದಂತಹ ದೊಂಡಿಯಾನ ನೇತೃತ್ವದಲ್ಲಿನ ಸೈನ್ಯದ ಮೇಲೆ ಬ್ರಿಟಿಷರು ಯಾಪಲ ಬೆಪೆರವಿ ಅನ್ನುವಂತಹ ಪ್ರದೇಶದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದರು. ನಂತರ ಕೋನ್ಗಲ್ ಅನ್ನುವಂಥ ಸ್ಥಳದಲ್ಲಿ ದೊಂಡಿಯ ವಾಗನನ್ನ ಹತ್ಯೆ ಮಾಡಲಾಯಿತು. ಆತನನ್ನ ಹತ್ಯೆಗೈದರು. ತಮ್ಮ ನಾಯಕನ ಹತ್ಯೆಯ ನಂತರ ಅಳಿದೊಳಿದಂತಹ ಸೈನಿಕರು ಚದುರಿ ಹೋದರು. ಬಂಡುಕೋರರಿಂದ ಅಪಾರವಾದಂತಹ ಪ್ರಮಾಣದ ಮದ್ದುಗುಂಡುಗಳು, ಶಸ್ತ್ರಾಸ್ತ್ರಗಳನ್ನ ಬ್ರಿಟಿಷರ ಸೇನೆ ವಶಪಡಿಸಿಕೊಂಡರು. ಈ ರೀತಿಯಾಗಿ ಸ್ವತಂತ್ರ ಹೋರಾಟಗಾರ ಬ್ರಿಟಿಷರನ್ನ ಹೊರಹಾಕುವಂತಹ ಪ್ರಯತ್ನದಲ್ಲಿ ಏಕಾಂಗಿಯಾಗಿ ನಿರ್ಭೀತಿಯಿಂದ ನಿರ್ಭಯವಾಗಿ ಹೋರಾಡದಂತಹ ದೊಂಡಿಯ ವಾಗನ ಅಂತ್ಯ ವೆಲ್ಲಸ್ಲಿಯಿಂದ ಕೊನೆಯಾಯಿತು. ನಂತರ ಕಿತ್ತೂರಿನ ಬಂಡಾಯ ವೀರರಾಣಿ ಚೆನ್ನಮ್ಮ. ವಿದ್ಯಾರ್ಥಿಗಳೇ, ಚೆನ್ನಮ್ಮನ ಹೆಸರು ಕೇಳಿರಬಹುದು. ಕರ್ನಾಟಕ ಕಂಡಂತಹ ಅಪ್ರತಿಮ ಮಹಿಳಾ ಹೋರಾಟಗಾರ್ತಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಮಹಿಳೆ. ಬ್ರಿಟಿಷ್ ಸೇನಾಧಿಕಾರಿಯನ್ನ ಯುದ್ಧದಲ್ಲಿ ಸೋಲಿಸಿ ಆತನನ್ನ ಕೊಲೆಗೈದಂತ ಕರ್ನಾಟಕದ ರಾಣಿ ಚೆನ್ನಮ್ಮ. ಈಕೆಯ ಒಂದು ಇತಿಹಾಸವನ್ನು ನಾವು ತಿಳಿಯೋಣ. ಈಕೆಯ ಹೋರಾಟದ ಹಾದಿ, ಇದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡೋಣ. ಕಿತ್ತೂರಿನ ಬಂಡಾಯ ರಾಣಿ ಚೆನ್ನಮ್ಮ. ಬ್ರಿಟಿಷರು ತಮ್ಮ ಆಳ್ವಿಕೆಗೆ ವಿರುದ್ಧವಾಗಿದ್ದಂತಹ ಅನೇಕ ಜನ ದೇಶೀಯ ಸಂಸ್ಥಾನಗಳನ್ನ ಹಂತವಾಗಿ ವಶಪಡಿಸಿಕೊಳ್ತಾ ಹೋದ್ರು. ಅದರಲ್ಲಿ ಹೈದರಾಲಿ, ಟಿಪ್ಪು ಮತ್ತೆ ಮರಾಠರ ಬಲಿಷ್ಠ ಪ್ರತಿರೋಧಗಳನ್ನು ಸಹ ಅಡಗಿಸಿದ ನಂತರ ತಮ್ಮ ಅಧಿಕಾರದ ಕ್ರೋಢೀಕರಣಕ್ಕಾಗಿ ಕೆಲವು ಹೊಸ ಕಾನೂನುಗಳನ್ನು ಜಾರಿಗೆ, ಅವುಗಳಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂತಹ ನೀತಿಯೂ ಸಹ ಒಂದಾಗಿತ್ತು. ಈ ಕಾನೂನಿನ ವಿರುದ್ಧ ಸಂಘಟಿಸಲ್ಪಟ್ಟಂತಹ ಸಶಸ್ತ್ರ ಬಂಡಾಯಗಳಲ್ಲಿ ಕಿತ್ತೂರಿನ ರಾಣಿ ಚೆನ್ನಮ್ಮನ ಹೋರಾಟ ಖ್ಯಾತಿಯನ್ನ ಗಳಿಸಿದೆ. ಇದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಒಂದು ಮಹಿಳೆಯಾಗಿದೆ. ಬ್ರಿಟಿಷರು ಅನುಷ್ಠಾನಗೊಳಿಸಿದಂತಹ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ ಅನ್ನುವಂತಹ ಕಾನೂನಿನ ವಿರುದ್ಧ ಹೋರಾಟವನ್ನು ಮಾಡಿದಂತಹ ಕರ್ನಾಟಕದ ಮಹಿಳೆ. ಕಿತ್ತೂರು ಬೆಳಗಾವಿ ಮತ್ತು ಧಾರವಾಡ ಜಿಲ್ಲೆಗಳ ನಡುವೆ ಇರುವಂತಹ ಊರು. ಕಿತ್ತೂರು ಸಂಸ್ಥಾನದ ಮಲ್ಲಸರ್ಜನ ಮರಣದ ನಂತರ ಚೆನ್ನಮ್ಮ ಕಿತ್ತೂರಿನ ಆಡಳಿತದ ವ್ಯವಹಾರಗಳಲ್ಲಿ ಹೆಚ್ಚು ಆಸಕ್ತಿಯನ್ನ ವಹಿಸತೊಡಗಿದ್ಲು. ಆತನ ಮರಣದ ನಂತರ ಮಲ್ಲಸರ್ಜ ದೇಸಾಯಿಯ ಮರಣದ ತರುವಾಯ ಹಿರಿಯ ಮಗ ಶಿವಲಿಂಗ ರುದ್ರ ಸರ್ಜಾ ಕಿತ್ತೂರಿನ ಆಡಳಿತವನ್ನ ನಿರ್ವಹಿಸಲು ಪ್ರಾರಂಭಿಸಿದ. ಆದರೆ ಆತನ
ದೈಹಿಕ ಪರಿಸ್ಥಿತಿಗಳಿಂದಾಗಿ ಚೆನ್ನಮ್ಮ ನಿಜವಾದಂತ ಆಡಳಿತಗಾರಳಾಗಿ ಜವಾಬ್ದಾರಿಯನ್ನ ನಿರ್ವಹಿಸುವಂತಾಯಿತು. ಶಿವಲಿಂಗ ರುದ್ರ ಸರ್ಜಾ ಮರಾಠರ ಯುದ್ಧದಲ್ಲಿ ಬ್ರಿಟಿಷರಿಗೆ ಸಹಾಯವನ್ನು ನೀಡಿದ. ಅದರಿಂದಾಗಿ ಬ್ರಿಟಿಷರು ಆ ಸಂಸ್ಥಾನವನ್ನ ಪಾರಂಪರಿಕವಾಗಿ ಈತನಿಗೆ ನೀಡಿದ್ದು ಪ್ರತಿಯಾಗಿ ವಾರ್ಷಿಕ ಕಾಣಿಕೆಯನ್ನ ಪಡೆದುಕೊಳ್ಳುವಂತಾಯಿತು. ಈ ಒಪ್ಪಂದ ಥಾಮಸ್ ಮುನ್ರೋರ ಕಾಲದಲ್ಲಿ ಜಾರಿಗೊಳಿಸಲ್ಪಟ್ಟಿತ್ತು. ಶಿವಲಿಂಗ ರುದ್ರ ಸರ್ಜನ ಮರಣದ ನಂತರ ಶಿವಲಿಂಗಪ್ಪ ಎನ್ನುವಂತಹ ಹುಡುಗನನ್ನ ದತ್ತು ಪಡೆದಂತ ರಾಣಿ ಚೆನ್ನಮ್ಮ ಆಡಳಿತವನ್ನ ನಿರ್ವಹಿಸಲು ಪ್ರಾರಂಭಿಸಿದರು. ಈ ಸಂದರ್ಭದಲ್ಲಿ ತ್ಯಾಕರೆ ಆಗ ಧಾರವಾಡದ ಕಲೆಕ್ಟರ್ ಆಗಿದ್ದ. ತ್ಯಾಕರೆ ಸಾಹೇಬ ಅಂತ ನಾವೇನು ಕರಿತೀವಿ, ಆತ ಧಾರವಾಡದ ಕಲೆಕ್ಟರ್ ಆಗಿದ್ದ, ಮತ್ತೆ ಪೊಲಿಟಿಕಲ್ ಏಜೆಂಟನಾಗಿದ್ದ. ಈತ ಬಾಂಬೆಯ ಗವರ್ನರ್ನಿಗೆ ದತ್ತಕದ ಬಗ್ಗೆ ವರದಿಯನ್ನು ಸಲ್ಲಿಸಿ ದತ್ತು ಮಕ್ಕಳಿಗೆ ಹಕ್ಕನ್ನ ನೀಡುವುದು ನಿರಾಕರಿಸಿ ಕಿತ್ತೂರಿನ ಆಡಳಿತವನ್ನ ವಹಿಸಿಕೊಳ್ಳಲು ಯತ್ನಿಸಿದ. ಕಿತ್ತೂರಿನ ಖಜಾನೆ, ಕೋಟೆ, ಕೊತ್ತಲಗಳನ್ನ ಸುಪರ್ದಿಯನ್ನ ತನ್ನ ವಶಕ್ಕೆ ತೆಗೆದುಕೊಂಡು ಚೆನ್ನಮ್ಮ ತ್ಯಾಕರೆಯ ಈ ಪ್ರಯತ್ನಗಳನ್ನ ವಿಫಲಗೊಳಿಸಲು ಯುದ್ಧ ಅನಿವಾರ್ಯವಾಗಿತ್ತು. ಬ್ರಿಟಿಷರು ತಮ್ಮ ಸೈನ್ಯವನ್ನ ಸಿದ್ಧ ಮಾಡಿಕೊಂಡು ಕಿತ್ತೂರಿನ ಮೇಲೆ ದಾಳಿಯನ್ನ ಆರಂಭಿಸಿದರು. ಕಿತ್ತೂರಿನ ಸೈನ್ಯ ಬ್ರಿಟಿಷ್ ಸೈನ್ಯದ ಮೇಲೆ ದಾಳಿಯನ್ನ ಮಾಡಿತು. ಈ ದಾಳಿಯಲ್ಲಿ ತ್ಯಾಕರೆ ಗುಂಡೇಟಿಗೆ ಬಲಿಯಾದ. ಅನೇಕ ಬ್ರಿಟಿಷ್ ಸೈನಿಕರು ಸೆರೆ ಹಿಡಿದು ಸೆರೆಮನೆಗೆ ದೂಡಲಾಯಿತು. ಇದರಿಂದ ಬ್ರಿಟಿಷರ ಒಂದು ಹೋರಾಟ ಸ್ವಲ್ಪ ಹಿಂದೆ ಸರಿಯಿತು. ಕಿತ್ತೂರನ್ನ ವಶಪಡಿಸಿಕೊಳ್ಳಬೇಕೆಂಬ ದೃಢ ನಿರ್ಧಾರದಿಂದ ಬ್ರಿಟಿಷರು ಮತ್ತಷ್ಟು ಸನ್ನದ್ಧರಾದರು. ಲೆಫ್ಟಿನೆಂಟ್ ಕರ್ನಲ್ ಡೀಕನ ನೇತೃತ್ವದಲ್ಲಿ ಬ್ರಿಟಿಷ್ ಸೈನ್ಯ ಕಿತ್ತೂರಿಗೆ ಮುತ್ತಿಗೆಯನ್ನಾಯಿತು. ಸೈನಿಕರು ವೀರಾವೇಶದಿಂದ ಆತನೊಂದಿಗೆ ಹೋರಾಟವನ್ನು ಮಾಡಿದರು. ಬ್ರಿಟಿಷರ ಸೈನ್ಯದಿಂದ ತಪ್ಪಿಸಿಕೊಂಡಂತಹ ಚೆನ್ನಮ್ಮನನ್ನ ಸೆರೆ ಹಿಡಿಯಲಾಯಿತು. ಕಿತ್ತೂರು ಬ್ರಿಟಿಷರ ವಶ ಆಯಿತು. ಚೆನ್ನಮ್ಮ ಮತ್ತು ಮೊದಲಾದವರನ್ನ ಬೈಲವಂಗಲ ಕೋಟೆಯ ಸೆರೆಮನೆಯಲ್ಲಿ ಇರಿಸಲಾಯಿತು. ಚೆನ್ನಮ್ಮನ ಮರಣ ಹೊಂದಿದ ನಂತರ ಇಂದಿಗೂ ಕೂಡ ನಾಡಿಗೆ ಅವಳು ಆದರ್ಶಪ್ರಾಯ ಮಹಿಳೆಯಾಗಿದೆ. ಈ ರೀತಿ ಬ್ರಿಟಿಷ್ ಅಧಿಕಾರಿಯನ್ನ ಏಕಾಂಗಿಯಾಗಿ ಸೈನ್ಯದೊಂದಿಗೆ ಹೋರಾಟವನ್ನು ಮಾಡಿ ಆತನನ್ನ ಸೋಲಿಸಿದಂತಹ ಕೀರ್ತಿ ರಾಣಿ ಚೆನ್ನಮ್ಮನಿಗೆ ಸಲ್ಲಿತು. ಕೊನೆಗೆ ಈಕೆಯನ್ನ ಬೈಲುಗೊಂಗಲದ ಸೆರೆಮನೆಯಲ್ಲಿ ಇಡಲಾಯಿತು. ಅಲ್ಲೇ ರಾಣಿ ಚೆನ್ನಮ್ಮ ಕೊನೆಯುಸಿರನ್ನ ಎಳೆದು ಅನ್ನುವಂಥದ್ದು ಇತಿಹಾಸಗಳಲ್ಲಿ ಗೊತ್ತಾಗುತ್ತೆ. ನಂತರ ಸಂಗೊಳ್ಳಿಯ ರಾಯಣ್ಣ ಈತ 1829ರಿಂದ 1830 ಕಾರ್ಯಾಚರಣೆಯನ್ನು ಮಾಡ ಕಿತ್ತೂರಿನ ಚೆನ್ನಮ್ಮನೊಂದಿಗೆ ಸಂಗೊಳ್ಳಿಯ ರಾಯಣ್ಣನ ಹೆಸರು ಅಜರಾಮರ ಆಗಿದೆ ಮತ್ತು ಆದರ್ಶಪ್ರಾಯವೆನಿಸಿದೆ. ರಾಯಣ್ಣ ವೀರಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿದ್ದ. ಈತನ ಮನೆತನದವರು ಪಾರಂಪರಿಕದಿಂದಲೂ ಸಹ ಸೈನಿಕನಾಗಿ ಸೇವೆಯನ್ನು ಸಲ್ಲಿಸಿದವರು. ರಾಯಣ್ಣ ಕಿತ್ತೂರಿನ ಯುದ್ಧದಲ್ಲಿ ಚೆನ್ನಮ್ಮನ ಜೊತೆಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿದ್ದನು. ಯುದ್ಧದಲ್ಲಿ ಸೆರೆಯಾಗಿ ಬಂಧಿಸಲ್ಪಟ್ಟ ತರುವಾಯ ಈತನು ಸಹ ಬಿಡುಗಡೆಯಾದ. ಈತನ ಬಗ್ಗೆ ಮೌಖಿಕ ಆಕರಗಳು ಲಭ್ಯವಿದೆ. ಅವನು ಸೈನಿಕರನ್ನ ಸಂಘಟಿಸುತ್ತಾ ಸ್ವಾತಂತ್ರ್ಯದ ಬಗ್ಗೆ ಅಭಿಮಾನವನ್ನ ಕಳೆದುಕೊಂಡಿದ್ದ. ಭೌಗೋಳಿಕವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡ. ತಕ್ಷಣದ ಅವನ ಉದ್ದೇಶಗಳು ಯಾವುವೆಂದರೆ ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿದ್ದ ತಾಲೂಕು ಕಚೇರಿಗಳು ಮತ್ತು ಖಜಾನೆಗಳನ್ನು ಲೂಟಿ ಮಾಡುವುದು,
ಮೊದಲು ನಂದಗಡ, ನಂತರ ಕಾನ್ಪುರ, ತರುವಾಯ ಸಂಪಗಾವಿ ಆತನ ಕಾರ್ಯಾಚರಣೆಯ ಸ್ಥಳಗಳಾಗಿದ್ದವು. ಆತನ ಸೈನ್ಯ ಬ್ರಿಟಿಷರ ಈ ಪ್ರದೇಶಗಳನ್ನು ಆಕ್ರಮಣ ಮಾಡುವಂಥದ್ದು, ಅವುಗಳನ್ನು ಲೂಟಿ ಮಾಡುವಂಥದ್ದು, ಈ ಕೆಲಸವನ್ನ ಮಾಡುತ್ತಿತ್ತು. ಬ್ರಿಟಿಷರ ಸೈನ್ಯಕ್ಕೆ ಸಹಾಯವನ್ನ ನೀಡುತ್ತಿದ್ದಂತ ಹಳ್ಳಿಗರು ಅವನ ಆಕ್ರೋಶಕ್ಕೆ ತುತ್ತಾದರು. ಬ್ರಿಟಿಷರು ರಾಯಣ್ಣನು ರಾಣಿ ಚೆನ್ನಮ್ಮನ ಕುಮ್ಮಕ್ಕಿನಿಂದ ಸೈನಿಕ ಕಾರ್ಯಾಚರಣೆಗಳನ್ನು ನಡೆಸುತ್ತಿದ್ದಾನೆ ಎಂದು ಭಾವಿಸಿದರು. ಹೀಗಾಗಿ ಚೆನ್ನಮ್ಮನನ್ನು ಬೈಲವಂಗಲದಿಂದ ಕೂಸುಗಲ್ಲಿನ ಸೆರೆಮನೆಗೆ ಸ್ಥಳಾಂತರ ಮಾಡಿದರು. ಆ ನಂತರ ಸಂಗೊಳ್ಳಿಯ ರಾಯಣ್ಣನನ್ನ ಸೆರೆ ಹಿಡಿಯಲು ಬ್ರಿಟಿಷರು ಒಂದು ಸಂಚನ್ನ ರೂಪಿಸಿದರು. ಕಿತ್ತೂರು ಚೆನ್ನಮ್ಮಳನ್ನ ವಿರೋಧಿಸುತ್ತಿದ್ದಂತಹ ದೇಸಾಯಿಗಳನ್ನ ಪ್ರಚೋದಿಸಿದರು. ಅಮಲ್ದಾರನಾಗಿದ್ದಂತಹ ಕೃಷ್ಣರಾಯ ಎಂಬುವನು ಈ ಸಂಚಿಗೆ ಕೈ ಜೋಡಿಸಿದ. ಸಂಚಿಗೆ ಬಲಿಯಾದಂತಹ ರಾಯಣ್ಣನನ್ನ ಇಂಗ್ಲಿಷ್ ಸೈನ್ಯ ಬಂಧಿಸಿ ಧಾರವಾಡಕ್ಕೆ ಕರೆತಂತು. ಆತನ ಬಂಧನದ ನಂತರ ಸೈನಿಕರು ಶರಣಾಗತರಾದರು. ಮುಖ್ಯ ಅಪರಾಧಿ ಎಂದು ಸಂಗೊಳ್ಳಿ ರಾಯನನ್ನ ಆರೋಪಿಸಿ 1831 ನಂದಗಡದಲ್ಲಿ ರಾಯಣ್ಣನನ್ನ ಗಲ್ಲಿಗೇರಿಸಲಾಯಿತು. ಆತನ ಅನೇಕ ಅನುಯಾಯಿಗಳು ಜೀವಾವಧಿ ಶಿಕ್ಷೆಗೆ ಗುರಿಪಡಿಸಲಾಯಿತು. ಸಂಗೊಳ್ಳಿ ರಾಯಣ್ಣನ ಜೀವನ ಮತ್ತು ದೇಶಪ್ರೇಮವನ್ನ ಈಗಲೂ ಸಹ ಆ ಪ್ರದೇಶದ ಜನಪದರು ಲಾವಣಿಗಳ ಮೂಲಕ ಜೀವಂತವಾಗಿಸಿದ್ದಾರೆ. ಈ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನ ಒಂದು ಕಾರ್ಯಾಚರಣೆ ಅಂತ್ಯ ಆಯಿತು. ನಂತರ ಅಮರಸುಳ್ಳಿಯ ಬಂಡಾಯ. ಇದು ಅಮರಸುಳ್ಳಿಯ ಬಂಡಾಯ. ಇದು ಮೂಲತಃ ರೈತರ ಬಂಡಾಯ. ಇದರ ಹಿನ್ನೆಲೆಯನ್ನ 1835ರಿಂದ 1837ರ ಅವಧಿಯಲ್ಲಿ ಕರಾವಳಿಯ ಮತ್ತು ಕೊಡಗು ಪ್ರಾಂತ್ಯದಲ್ಲಿ ಕಂಡುಬಂದಿದ್ದಂತಹ ದಂಗೆಗಳಲ್ಲಿ ಗುರುತಿಸಬಹುದಾಗಿದೆ. ಕೊಡಗಿನಲ್ಲಿ ಆಳ್ವಿಕೆಯಲ್ಲಿ ನಡೆಸುತ್ತಿದ್ದಂತಹ ಹಾಲೇರಿ ರಾಜವಂಶದ ಚಿಕ್ಕವೀರ ರಾಜೇಂದ್ರನನ್ನ ಬ್ರಿಟಿಷರು 1834ರಲ್ಲಿ ಪದಚ್ಯುತಗೊಳಿಸಿ ಅವನನ್ನ ಬೆಂಗಳೂರಿನ ಮೂಲಕ ವೆಲ್ಲೂರಿಗೆ ಕರೆತರಲಾಯಿತು. ತರುವಾಯ ಕಾಶಿಗೆ ಈತನನ್ನ ಸಾಗಿಸಿದರು. ಆತನ ಪದಚ್ಯುತಿ ಕೊಡಗಿನಲ್ಲಿ ರಾಜಕೀಯ ಅಸಮಾಧಾನವನ್ನ ಕೊಡಗಿನಲ್ಲಿ ಸ್ವಾಮಿ ಅಪರಂಪರ ಅವರು, ಕಲ್ಯಾಣ ಸ್ವಾಮಿ ಮತ್ತೆ ಪುಟ್ಟಬಸಪ್ಪ ಇವರು ಸಶಸ್ತ್ರ ಬಂಡಾಯವನ್ನ ಬ್ರಿಟಿಷರ ವಿರುದ್ಧ ಸಂಘಟಿಸಿದರು. ಇವರು ಮೂವರೂ ಸಹ ಕೊಡಗಿನ ಪದಚ್ಯುತಿ ರಾಜನ ವಂಶಸ್ಥರೆಂದು ಹೇಳಿಕೊಂಡು ಸ್ವಾಮಿ ಅಪರಂಪರ ಇವರು ಬಂಡಾಯದ ಮುಖಂಡನಾದ. 1835ರಲ್ಲಿ ಆತನನ್ನ ಬ್ರಿಟಿಷರು ಸೆರೆ ಹಿಡಿದು ಬೆಂಗಳೂರಿಗೆ ರವಾನಿಸಿದರು. ನಂತರ ಕಲ್ಯಾಣ ಸ್ವಾಮಿ 1837ರಲ್ಲಿ ಬಂಧಿಸಲ್ಪಟ್ಟರು. ಆತನನ್ನು ಸಹ ಮೈಸೂರಿನಲ್ಲಿ ಸೆರೆಮನೆಯಲ್ಲಿ ಇಡಲಾಯಿತು. ಇನ್ನ ಉಳಿದಂತವರು ಪುಟ್ಟಬಸಪ್ಪ. ಪುಟ್ಟಬಸಪ್ಪ ಕೆಳಕೊಡಗಿನ ಜನರು ಕಲ್ಯಾಣ ಸ್ವಾಮಿಯ ನಿಧನದ ನಂತರ ಬಂಡಾಯವನ್ನ ಮುಂದುವರಿಸಿದಂತವರು. ಕೆನರಾ ಪ್ರಾಂತ್ಯದ ಸುಳ್ಯ, ಬೆಳ್ಳಾರೆ ಮತ್ತೆ ಪುತ್ತೂರು ಮೊದಲಾದ ಸ್ಥಳಗಳು ಅಮರಸುಳ್ಯ ಬಂಡಾಯದ ಕೇಂದ್ರ ಸ್ಥಾನಗಳಾಗಿದ್ದವು. ಸುಳ್ಯದ ರೈತನೋರ್ವ ಕೊಡಗಿನ ಶನಿವಾರ ಸಂತೆಯ ಪುಟ್ಟಬಸಪ್ಪ ಎಂಬ ರೈತನನ್ನ ಕಲ್ಯಾಣ ಸ್ವಾಮಿಯನ್ನಾಗಿ ಆರಿಸಿದ್ದು, ಇವನು ತನ್ನನ್ನ ಸ್ವಾಮಿ ಅಪರಂಪರ ಎಂದು ಕರೆದುಕೊಂಡಿದ್ದು ಸ್ವಾರಸ್ಯಕರ ಮಾತ್ರವಲ್ಲ, ಬಂಡಾಯದ ಚಲನಶೀಲತೆಯನ್ನು ಸಹ ಪುಷ್ಟೀಕರಿಸುತ್ತದೆ. ಶೀಘ್ರದಲ್ಲಿಯೇ ಇವನು ಬಂಡಾಯದ ನಾಯಕತ್ವವನ್ನು ವಹಿಸಿಕೊಳ್ತಾನೆ ಪುಟ್ಟಬಸಪ್ಪ.
ಪುಟ್ಟ ಪ್ರದೇಶದಲ್ಲಿ ಈ ಬಂಡಾಯ ಪ್ರಾರಂಭ ಆಯಿತು. ಪುಟ್ಟಬಸಪ್ಪ ಬಂಡುಕೋರರನ್ನ ಸಂಘಟಿಸಿ ಜನರನ್ನ ಸಂತೈಸಿಕೊಂಡನು. ಬಂಡುಕೋರರ ಸರ್ಕಾರ ಸ್ಥಾಪನೆಯ ನಂತರ ತಂಬಾಕು ಮತ್ತೆ ಉಪ್ಪಿನ ಮೇಲಿನ ಸುಂಕವನ್ನ ರದ್ದು ಮಾಡಲಾಗುವುದು ಎಂದು ಘೋಷಿಸಲಾಯಿತು. ಶ್ರೀಮಂತ ರೈತರ ಪಾರುಪತಿಯಲ್ಲಿ ಭೂ ಹಿಡುವಳಿಗಾಗಿ ಆಶ್ವಾಸನೆಗಳನ್ನ ನೀಡಲಾಯಿತು. ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಚೇರಿಯನ್ನ ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳನ್ನ ಬಂಧಿಸಿದ್ರು. ಬಂಡಾಯದ ಪ್ರಥಮ ಹೆಜ್ಜೆಯಾಗಿದೆ ಇದು. ಸುಳ್ಯ ಮತ್ತು ಆಸುಪಾಸಿನಲ್ಲಿದ್ದಂತಹ ಸಾಮಾನ್ಯ ಜನರಿಗೆ ಕಿರುಕುಳವನ್ನು ನೀಡುತ್ತಿದ್ದಂತಹ ಅಮಲ್ದಾರನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆಯನ್ನು ಹೆಚ್ಚಿಸಿತು. ಇದರಿಂದಾಗಿ ಬಂಡಾಯ ವ್ಯಾಪಕ ಪ್ರಚಾರ ಮತ್ತು ಬೆಂಬಲವನ್ನು ಪಡೆದುಕೊಳ್ತಾ ಹೋಯಿತು. ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನ ಎದುರಿಸಿದ್ರು. ಇವರ ಉದ್ದೇಶ ಮಂಗಳೂರನ್ನ ವಶಪಡಿಸಿಕೊಳ್ಳುವುದಾದ್ದರಿಂದ ಬ್ರಿಟಿಷರು ಮಂಗಳೂರನ್ನ ರಕ್ಷಿಸುವ ಪ್ರಯತ್ನದಲ್ಲಿ ತಮ್ಮನ್ನ ತೊಡಗಿಸಿಕೊಂಡ್ರು. ಪುತ್ತೂರಿನಿಂದ ಮಂಗಳೂರಿನ ಕಡೆಗೆ ತೆರಳಿದಂತ ಅವರು ಪಾಣಿ ಮಂಗಳೂರು ಮತ್ತೆ ಬಂಟ್ವಾಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿದ್ರು. ಬಂಟ್ವಾಳದ ಜೈಲು ಮತ್ತು ಖಜಾನೆಗಳನ್ನ ಲೂಟಿಗೈಯಲ್ಪಟ್ಟು ಇದನ್ನ ಹತ್ತಿಕ್ಕಲು ಬ್ರಿಟಿಷರು ಕಣ್ಣನೂರು, ಕಲ್ಲಿಚೇರಿ, ಬಾಂಬೆ ಇಲ್ಲಿನ ಸೈನ್ಯವನ್ನ ಅಪೇಕ್ಷಿಸಿದ್ರು. ಇದನ್ನ ಅರಿತಂತಹ ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಸ್ಥಳಕ್ಕೆ ಸುಳ್ಯಕ್ಕೆ ಪಲಾಯನವನ್ನ ಮಾಡಿದರು. ಬ್ರಿಟಿಷ್ ಸೈನ್ಯ ಕೊಡಗಿನಲ್ಲಿ ಸ್ಥಳೀಯರ ಸಹಕಾರದಿಂದ ಆತನನ್ನ ಮತ್ತು ಆತನ ಸಹಚರರನ್ನ ಸೆರೆ ಹಿಡಿಯಿತು. ಸೆರೆ ಸಿಕ್ಕಿದಂತ ಪುಟ್ಟಬಸಪ್ಪ, ಲಕ್ಷ್ಮಪ್ಪ, ಬಂಗರಸ, ಕೆಂದಂಬಾಳಿ, ರಾಮಯ್ಯ ಗೌಡರನ್ನ ಮತ್ತು ಗುಡ್ಡೇಮನೆ ಅಪ್ಪಯ್ಯ ಇವರುಗಳನ್ನು ಗಲ್ಲಿಗೇರಿಸಲಾಯಿತು. ದಂಗೆ ವಿಫಲವಾದರೂ ಸಹ ಸಮಕಾಲೀನವಾಗಿ ಪ್ರಾಮುಖ್ಯತೆಯನ್ನ ಹೊಂದಿತು. ಮತ್ತೆ ಅದು ಬ್ರಿಟಿಷ್ ವಿರೋಧಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಈಗಲೂ ಸಹ ಈ ಕೊಡಗಿನಲ್ಲಿ ಪುಟ್ಟಬಸಪ್ಪನ ಬಂಡಾಯ ಅಜರಾಮರವಾಗಿದೆ. ಆತನ ಇತಿಹಾಸವನ್ನ ಅಲ್ಲಿನ ಸ್ಥಳೀಯರು ಈಗಲೂ ಸಹ ಕೊಂಡಾಡ್ತಾರೆ. ನಂತರ ಸುರಪುರ ಮತ್ತು ಕೊಪ್ಪಳ ಬಂಡಾಯ. ಸುರಪುರ ಮತ್ತು ಕೊಪ್ಪಳದ ಬಂಡಾಯ. ಸುರಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿದೆ. ಮೊಘಲರ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಸಹ ಇದು ಪ್ರಾಮುಖ್ಯತೆಯನ್ನು ಪಡೆದಿತ್ತು. ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿತು. ಕಾಲಾನಂತರ ಭೌಗೋಳಿಕ ಪ್ರದೇಶಗಳ ಮೇಲಿನ ಹತೋಟಿಯು ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ರಾಜಕೀಯ ಸ್ವಾಮ್ಯವನ್ನ ಇದು ಪಡೆದುಕೊಂಡಿತು. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷ್ ವಿರೋಧಿ ಬಂಡಾಯದ ಕಿಚ್ಚನ್ನ ಗಳಿಸಿಕೊಂಡಿತ್ತು. ನಂತರ ಸುರಪುರದ ವೆಂಕಟಪ್ಪ ನಾಯಕನ ದಂಗೆ. ತನ್ನ ತಂದೆ ಕೃಷ್ಣನಾಯಕನ ಮರಣಾನಂತರ ಈತನು ಪಟ್ಟಕ್ಕೆ ಬಂದ. 1834ರಲ್ಲಿ ಈತ ಜನಿಸಿದ. ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬಂದ. ಆದರೆ ಕೃಷ್ಣನಾಯಕನ ಸೋದರನಾಗಿದ್ದಂತಹ ಪೆದ್ದನಾಯಕ ಎಂಬುವನು ತಗಾದೆ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಂಡು ಬ್ರಿಟಿಷರು ಇದರ ಸಂಬಂಧ ಆಸಕ್ತಿಯನ್ನು ವಹಿಸಿದರು. 1842ರಲ್ಲಿ ಬ್ರಿಟಿಷ್ ಮೆಡೋಸ್ ಟೇಲರ್ ಎಂಬುವನನ್ನ ಪೊಲಿಟಿಕ್ ಏಜೆಂಟನನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನ ಸ್ಥಾಪಿಸಿದರು. ಟೇಲರ್ ಸುಧಾರಣವಾದಿಯೂ ಆಗಿದ್ದ.
ಸುರಪುರದ ಸಂಸ್ಥಾನವನ್ನ ಅಭಿವೃದ್ಧಿಪಡಿಸಿದ. ಪೆದ್ದ ನಾಯಕನನ್ನ ಸಂಸ್ಥಾನದ ದಿವಾನನನ್ನಾಗಿ ನೇಮಿಸಿದ. ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆ ಮಾಡಿಸಿದ. ಸಂಸ್ಥಾನದ ಆದಾಯ ಹೆಚ್ಚಿಸಲು ಈತನು ಅನುಸರಿಸಿದಂತಹ ನೀತಿಗಳೇ ಕಾರಣಗಳಾಗಿದ್ದವು. ವೆಂಕಟಪ್ಪ ನಾಯಕರಿಗೆ ಸೂಕ್ತವಾದಂತಹ ಶಿಕ್ಷಣವನ್ನು ಕೊಡಿಸುವ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟ. 1853ರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದ. ಸುರಪುರದ ದಂಗೆ. ಬ್ರಿಟಿಷ್ ಸರ್ಕಾರವು ಸುರಪುರದ ಬೆಳವಣಿಗೆಗಳನ್ನ ಸೂಕ್ತವಾಗಿ ಅವಲೋಕಿಸಿತು. 1857ರಲ್ಲಿ ಪ್ರಾರಂಭದ ಹೋರಾಟದಲ್ಲಿನ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡುಬಂತು. ಇದರಿಂದಾಗಿ ಬ್ರಿಟಿಷರು ರಾಜನನ್ನ ಸಂಶಯದಿಂದ ಕಾಣುವಂತಾಯಿತು. ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ್ ಸರ್ಕಾರ ಕ್ಯಾಂಪ್ಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿತು. ಈತ ರಾಜನ ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನ ವರದಿಯಲ್ಲಿ ಕಾಣಿಸಿ ಹೈದರಾಬಾದಿನ ರೆಸಿಡೆಂಟನಿಗೆ ಸಲ್ಲಿಸಿತು. ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆಯಲ್ಲಿ 1857ರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ. 1858ರಲ್ಲಿ ಬ್ರಿಟಿಷರ ಸೈನ್ಯ ಸುರಪುರವನ್ನ ಆಕ್ರಮಿಸಿತು. ಯುದ್ಧ ಮುಂದುವರಿಯಿತು. ಬ್ರಿಟಿಷರು ಸುರಪುರದ ಕೋಟೆಯನ್ನ ವಶಪಡಿಸಿಕೊಂಡರು. ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳಿವೆ. ಇವರ ಹತ್ಯೆ ಆಯ್ತಾ ಅಥವಾ ಇವನನ್ನು ಬಂಧಿಸಿದ್ರ, ಸೆರೆಮನೆಗೆ ತಳ್ಳಿದ್ರ, ಅದರ ಬಗ್ಗೆ ಸ್ಪಷ್ಟವಾದಂತಹ ಮಾಹಿತಿ ಇತಿಹಾಸದಲ್ಲಿ ಕಾಣಸಿಗುವುದಿಲ್ಲ. ನಂತರ ಕೊಪ್ಪಳದ ವೀರಪ್ಪ. ಬ್ರಿಟಿಷ್ ವಿರೋಧಿ ಚಳುವಳಿ, ಸಶಸ್ತ್ರ ಬಂಡಾಯ ಮತ್ತೆ ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆಯೂ ಸಹ ಒಂದು ಪ್ರಮುಖವಾದಂತಹ ದಂಗೆ. ಕೊಪ್ಪಳ ಮತ್ತು ಸಮೀಪದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದಿನ ನಿಜಾಮನ ಆಡಳಿತದ ನಿಯಂತ್ರಣಕ್ಕೆ ಒಳಪಟ್ಟಿದ್ದರೂ ದೌರ್ಜನ್ಯ ಕಂಡುಬಂದಿತ್ತು. ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರ ಅನಿವಾರ್ಯವಾಗಿ ಬಂಡಾಯವನ್ನ ಎದ್ರು. ಹೀಗೆ ತಿರುಗಿ ಎದ್ದವರಲ್ಲಿ ವೀರಪ್ಪನೂ ಸಹ ಪ್ರಮುಖನಾದಂತ. ವೀರಪ್ಪ ಜಮೀನ್ದಾರರಾಗಿದ್ದ. ಬಂಡೆದ್ದು ಕೊಪ್ಪಳ ಮತ್ತೆ ಸನಿಹದ ಕೋಟೆಗಳನ್ನ ತನ್ನ ಸುಪರ್ತಿಗೆ ವಹಿಸಿಕೊಂಡ. ವೀರಪ್ಪನ ಈ ಉದ್ದೇಶದ ಮರ್ಮ ಅರಿತಂತಹ ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈಜೋಡಿಸಿದರು. ನಿಜಾಮರೊಂದಿಗೆ ಸಂಪರ್ಕವನ್ನ ಸಾಧಿಸಿದಂತಹ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನ ಸದೆಬಡಿಯಲು ಸೈನ್ಯವನ್ನ ನಿಯೋಜಿಸಿದರು. ಕಡಿಮೆ ಸೈನಿಕರ ಬೆಂಬಲವಿದ್ದಂತಹ ಈತ ವೀರಪ್ಪ ಸತತವಾಗಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ನಡೆಸಿ ಅಂತಿಮವಾಗಿ ಮರಣವನ್ನು ಹೊಂದಿದ. ತರುವಾಯ ಬ್ರಿಟಿಷರು ಕೊಪ್ಪಳದ ಕೋಟೆಯನ್ನ ವಶಪಡಿಸಿಕೊಂಡರು. ಈ ದಂಗೆಯ ಪ್ರಭಾವ ಅಲ್ಪಾವಧಿಯದಾಗಿದ್ದರೂ ಸಹ ಅವರು ಅಂದುಕೊಂಡಂತಹ ನಾಯಕತ್ವವನ್ನು ನೀಡಿದಂತಹ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನಾಗಿದ್ದಾನೆ ಇತಿಹಾಸದ ಪುಟಗಳು. ಈ ರೀತಿ ವೀರಪ್ಪನು ಸಹ ಕೊಪ್ಪಳದಲ್ಲಿ ಬ್ರಿಟಿಷರ ಆಳ್ವಿಕೆಯ ವಿರುದ್ಧ ಬಂಡಾಯವೆತ್ತಂತವನಾಯಿತು. ನಂತರ ಅಲಗಲಿಯ ಬೇಡರ ದಂಗೆ. ಅಲಗಲಿ ಇದು ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ ಕಂಡುಬರುವಂತಹ ಒಂದು ಗ್ರಾಮ. ಇಲ್ಲಿ ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿತ್ತು. 1857ರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಾಸ್ತ್ರಗಳ ಬಳಕೆಯನ್ನ ನಿರ್ಬಂಧಿಸಿ ಕಾನೂನೊಂದನ್ನು ಜಾರಿಗೆ ತಂದರು. ಇದನ್ನ
ಅಲಗಲಿಗೂ ಸಹ ಅನ್ವಯವಾಯಿತು. ಅಲಗಲಿಯ ಬೇಡರು ತಲತಲಾಂತರಗಳಿಂದಲೂ ಸಹ ಬೇಟೆಯಾಡುವ ಉದ್ದೇಶಕ್ಕೆ ಮುಕ್ತವಾಗಿ ಬಳಸುತ್ತಿದ್ದಂತಹ ಬಂದೂಕುಗಳನ್ನು ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧರಿರಲಿಲ್ಲ. ಬೇಡರು ತಮ್ಮ ವಂಶಪಾರಂಪರಾಗತವಾಗಿ ಇದ್ದಂಥ ಹಕ್ಕನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು. ಈ ಹೋರಾಟದಲ್ಲಿ ಅಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದಂತಹ ಮಂಟೂರು, ಬೋಲಾನಿ, ಆಲಗುಂಡಿಯ ಬೇಡರು ಅಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು. ಇವರ ಬಂಡಾಯವನ್ನ ಹತ್ತಿಕ್ಕಲು ನವೆಂಬರ್ನಲ್ಲಿ ಇಂಗ್ಲಿಷರು ಸೇನೆಯನ್ನ ಅಲಗಲಿಯ ಗ್ರಾಮಕ್ಕೆ ಕಳಿಸಿದ್ರು. ಬಂದಂತ ಬ್ರಿಟಿಷರ ಸೇನೆ ಅಲಗಲಿಯನ್ನ ತಲುಪಿತು. ಬಂಡಾಯವೆದ್ದ ಬೇಡರನ್ನ ನಿರ್ದಾಕ್ಷಿಣ್ಯವಾಗಿ ಅತ್ಯಂತ ದಮನಕಾರಿಯಾಗಿ ಇಂಗ್ಲಿಷರು ಹತ್ತಿಕ್ಕಿದ್ರು. ಬಂಡಾಯಗಾರರನ್ನ ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯವು ಕೊನೆಗೊಂಡಿತು. ಈ ರೀತಿಯಾಗಿ ಬ್ರಿಟಿಷರು ಈ ಅಲಗಲಿಯ ಬೇಡರ ದಂಗೆಯನ್ನು ಸಹ ಹತ್ತಿಕ್ಕಿದರು. ಇಷ್ಟು ಕರ್ನಾಟಕದಲ್ಲಿ ಬ್ರಿಟಿಷರ ಆಳ್ವಿಕೆಗೆ ಪ್ರತಿರೋಧಗಳು. ವಿದ್ಯಾರ್ಥಿಗಳೇ, ಇಲ್ಲಿಗೆ ಇಂದಿನ ಈ ಒಂದು ಅಧ್ಯಾಯ ಮುಗಿತು. ಮುಂದಿನ ತರಗತಿಗಳಲ್ಲಿ ಮುಂದಿನ ಅಧ್ಯಾಯಗಳನ್ನು ಅಭ್ಯಾಸವನ್ನು ಮಾಡೋಣ. ಧನ್ಯವಾದಗಳು.